ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಾಚನ. ಅಧ್ಯಾಯ 28, ವಚನಗಳು 16ರಿಂದ 20, 30ರಿಂದ 31 ತನಕ. ನಾವು ರೋಮ್ ನಗರಕ್ಕೆ ಆಗಮಿಸಿದ ಮೇಲೆ ತನ್ನನ್ನು ಕಾಯುತ್ತಿದ್ದ ಒಬ್ಬ ಸೈನಿಕನೊಂದಿಗೆ ಪ್ರತ್ಯೇಕವಾಗಿರಲು ಪೌಲನಿಗೆ ಅಪ್ಪಣೆ ಕೊಡಲಾಯಿತು. 3 ದಿನಗಳ ನಂತರ ಪೌಲನು ಸ್ಥಳೀಯ ಯೆಹೂದ್ಯ ಮುಖಂಡರು ತನ್ನ ಬಳಿಗೆ ಬರುವಂತೆ ಹೇಳಿ ಕಳುಹಿಸಿದನು. ಅವರು ಬಂದಾಗ, ನನ್ನ ಸೋದರ ಇಸ್ರಾಯೇಲರೇ, ನಾನು ನಿಮ್ಮ ಜನರಿಗೆ ವಿರೋಧವಾಗಿಯಾಗಲಿ ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯಗಳಿಗೆ ವಿರೋಧವಾಗಿಯಾಗಲಿ ಏನನ್ನೂ ಮಾಡಿಲ್ಲ. ಆದರೂ ಜೆರುಸಲೇಮಿನಲ್ಲಿ ನನ್ನನ್ನು ಕೈದಿಯನ್ನಾಗಿಸಿ ರೋಮನರ ಕೈಗೆ ಒಪ್ಪಿಸಲಾಯಿತು. ಇವರು ನನ್ನನ್ನು ವಿಚಾರಣೆಗೆ ಒಳಪಡಿಸಿದರು. ಮರಣ ದಂಡನೆಗೆ ಗುರಿ ಮಾಡುವಂತಹ ಅಪರಾಧ ಏನನ್ನೂ ನನ್ನಲ್ಲಿ ಕಾಣಲಿಲ್ಲ. ಈ ಕಾರಣ ನನ್ನನ್ನು ಬಿಡುಗಡೆ ಮಾಡಬೇಕೆಂದಿದ್ದರು. ಆದರೆ ಯೆಹೂದ್ಯರು ಇದನ್ನು ಪ್ರತಿಭಟಿಸಿದರು. ಆಗ ನಾನು ಚಕ್ರವರ್ತಿಗೆ ಅಪೀಲು ಮಾಡಬೇಕಾಯಿತು. ನನ್ನ ಸ್ವದೇಶಿಯರ ಮೇಲೆ ದೋಷಾರೋಷಣೆ ಮಾಡಬೇಕೆಂದು ನಾನು ಹಾಗೆ ಮಾಡಲಿಲ್ಲ. ಈ ಕಾರಣದಿಂದಲೇ ನಿಮ್ಮನ್ನು ನೋಡಿ ಮಾತನಾಡಲು ಬಯಸಿದೆ. ಇಸ್ರಾಯೇಲ್ ಜನತೆ ಯಾರ ನಿರೀಕ್ಷೆಯಲ್ಲಿ ಇದೆಯೋ ಅವರ ನಿಮಿತ್ತವೇ ನಾನು ಹೀಗೆ ಸರಪಣಿಗಳಿಂದ ಬಂಧಿತನಾಗಿದ್ದೇನೆ ಎಂದನು. ಪೌಲನು ತಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆಯಲ್ಲಿ 2 ವರ್ಷಗಳವರೆಗೆ ವಾಸವಾಗಿದ್ದನು. ತನ್ನನ್ನು ನೋಡಲು ಬಂದವರನ್ನೆಲ್ಲ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದನು. ಭಯಭೀತಿ ಇಲ್ಲದೆ ಹಾಗೂ ಅಡ್ಡಿ ಆತಂಕವಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರಬೋಧಿಸುತ್ತಿದ್ದನು. ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಉಪದೇಶಿಸುತ್ತಿದ್ದನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ. ಸ್ಥಾಪಿಸಿಹನು ಸಿಂಹಾಸನವನ್ನು ಪರದಲ್ಲಿ. ನರ ಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ. ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನ್ನು. ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಸತ್ಯ ಸ್ವರೂಪನಾದ ಪ್ರಭು ಸತ್ಯ ಪ್ರಿಯನು. ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಅಲ್ಲಿಲೂಯ ಅಲ್ಲಿಲೂಯ ಅಲ್ಲಿಲೂಯ. ನಾನು ಪವಿತ್ರಾತ್ಮರನ್ನು ನಿಮ್ಮಲ್ಲಿಗೆ ಕಳುಹಿಸಿ ಕೊಡುವೆನು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅಲ್ಲಿಲೂಯ 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 ಅಲ್ಲಿಲೂಯ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 21, ವಚನಗಳು 20ರಿಂದ 25ರವರೆಗೆ. ಪೇತ್ರನು ಹಿಂತಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲೇ ಒರಗಿ, ಪ್ರಭು, ನಿಮ್ಮನ್ನು ಹಿಡಿದುಕೊಡುವಂತಹ ಸ್ವಾಮಿ ದ್ರೋಹಿ ಯಾರು ಎಂದು ಕೇಳಿದವನೇ ಅವನು. ಇವನನ್ನು ಕಂಡು ಪೇತ್ರನು, ಪ್ರಭು, ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು. ಅದಕ್ಕೆ ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ. ಆದರೆ ಅದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸು ಬಾ ಎಂದರು.
ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲವೆಂಬ ವದಂತಿ ಸೋದರರಲ್ಲಿ ಹಬ್ಬಿತು. ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯಾದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ. ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ. ಇದನ್ನೆಲ್ಲ ಬರೆದಿಟ್ಟವನು ಅವನೇ. ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು. ಯೇಸು ಮಾಡಿದ ಕಾರ್ಯಗಳು ಇನ್ನು ಎಷ್ಟೋ ಇವೆ. ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಹಿಡಿಸಲಾರದೆಂದು ನೆನೆಸುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನಮ್ಮ ಪ್ರತಿದಿನದ ಜೀವನವನ್ನು ನಾವು ಎಷ್ಟು ಸಂಕೀರ್ಣ ಮಾಡಿಕೊಳ್ಳುತ್ತೇವೆ ಎಂದರೆ, ದಿನದ ಸಮಯದಲ್ಲಿ ನಮ್ಮ ಆರೋಗ್ಯ, ಆಧ್ಯಾತ್ಮಿಕತೆ, ಸ್ವಂತ ಜನರು, ಬಂಧುಗಳು, ಸ್ನೇಹಿತರಿಗೆ ಎಡೆಯೇ ಇರುವುದಿಲ್ಲ. ಯಾವುದೋ ಕೆಲಸದಲ್ಲಿ ತೊಡಗಿಸಿಕೊಂಡು ಬಿಡುತ್ತೇವೆ, ಇಲ್ಲವೇ ವ್ಯರ್ಥ ವಿಷಯಗಳಲ್ಲಿ ತಲ್ಲೀನರಾಗುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಪೇತ್ರ ಪ್ರಭು ತನ್ನೊಡನೆ ಮಾತನಾಡುತ್ತಾ ಇರುವಂತೆಯೇ ಹಿಂದೆ ಬರುತ್ತಿದ್ದ ಇನ್ನೊಬ್ಬ ಶಿಷ್ಯನ ಬಗ್ಗೆ ವಿನಾಕಾರಣ ಆಸಕ್ತಿ ತೋರಿಸುತ್ತಾನೆ. ಆದರೆ ಪ್ರಭು ಪೇತ್ರನಿಗೆ ಆತ ಅಗತ್ಯವಾಗಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಸಕ್ತಿ ವಹಿಸುವಂತೆ ನುಡಿಯುತ್ತಾರೆ. ಮೊದಲನೇ ವಾಚನದಲ್ಲಿ ಪೌಲರು ತಾವು ಅಗತ್ಯವಾಗಿ ಮಾಡಬೇಕಾದ ಕಾರ್ಯದಲ್ಲಿ ತಲ್ಲೀನರಾಗಿರುವುದನ್ನು ಮತ್ತು ತಮ್ಮನ್ನು ಕಾಣಲು ಬರುತ್ತಿದ್ದ ಜನರನ್ನು ಬರಮಾಡಿಕೊಂಡು ಸತ್ಕರಿಸುವುದನ್ನು ಕೇಳುತ್ತೇವೆ. ಶುಭ ಸಂದೇಶದಲ್ಲಿಯೂ ಶುಭ ಸಂದೇಶಕಾರ ತಾನು ಪ್ರಭು ಮಾಡಿದ ಕಾರ್ಯಗಳನ್ನು ಬರೆದಿಡುವ ಆಸಕ್ತಿ ತೋರಿಸುತ್ತಾನೆ ಮತ್ತು ಅದು ಅಸಾಧ್ಯ ಎಂದು ಅವರು ಗ್ರಹಿಸುವುದನ್ನು ಕೂಡ ಹೇಳುತ್ತಾರೆ. ಪ್ರಿಯರೇ, ನಾವು ಅನೇಕ ಬಾರಿ ಅನಗತ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಲೋಕ ವ್ಯವಹಾರದಲ್ಲಿ, ಪ್ರಾಪಂಚಿಕ ವಿಷಯಗಳಲ್ಲಿ ಮತ್ತು ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಇವು ನಮ್ಮ ಚಿಂತೆಯನ್ನು ಹೆಚ್ಚಿಸುತ್ತವೆಯೇ ವಿನಃ ನೆಮ್ಮದಿ, ಶಾಂತಿಯನ್ನು ನೀಡುವುದಿಲ್ಲ. ಶಾಂತಿ, ನೆಮ್ಮದಿಗೆ ಸುಲಭ ಮಾರ್ಗ ಪ್ರಭು. ಇದು ನಮಗೆ ತಿಳಿದಿರುವ ಮತ್ತು ಸುಲಭವಾಗಿ ಮರೆತು ಬಿಡುವ ಸತ್ಯ. ಇನ್ನಾದರೂ ಶಾಂತಿಯ ಅರಸನಾದ ಪ್ರಭುವಿನ ಜೊತೆ ಇರಲು ಪ್ರಯತ್ನಿಸೋಣ.